ಪೂರಿ ತರ್ಲೇನಪ್ಪ? ಬೇಡಮ್ಮ. ಅಮ್ಮ, ಏನಪ್ಪ? ಏನಮ್ಮ ಇದು? ತಟ್ಟೆಲಿ ಇದ್ದಿದ್ದು ಪೂರಿನೇ ಇಲ್ಲ. ತಟ್ಟೆನ ತಿನ್ನುತ್ತೆ, ಟೀ ಕುಡಿ. ಅಯ್ಯೋ, ಏಟಾಗೋದು. ವಾಚ್ ಬೇರೆ ಬಾತ್ರೂಮ್ ಇಟ್ಬಿಟ್ಟಿದ್ರಲ್ಲ. ಅಮ್ಮ, ಏನಪ್ಪ? ಏನಮ್ಮ ಲೋಟದಲ್ಲಿ ಟೀನೇ ಇಲ್ಲ? ಲೋಟನ ಕುಡಿಯುತ್ತೆ. ಮತ್ತೇನಾಯ್ತು? ಅದು ಸೇರ್ಬೇಕಾದ ಜಾಗದಲ್ಲೇ ಸೇರಿ. ಅದು ಯಾವ್ದಮ್ಮ? ನಿನ್ನ ಮನಸ್ಸನ್ನೇ ಕೇಳು, ಹೇಳುತ್ತೆ. ಯಾಕೋ ಬರ್ತಾ ಬರ್ತಾ ಅಮ್ಮ ಮಾತಾಡೋ ರೀತಿನೇ ಬದಲಾಗಿದೆ. ಅಮ್ಮ, ನನ್ ಶರ್ಟನ್ ಗುಂಡಿನೇ ಇಲ್ವಲ್ಲಮ್ಮ. ನಾನು ಹಾಕೊಡ್ತೀನಿ. ನೀನಾ? ನೀನ್ ಯಾರ ಈ ಮನೇಲಿ ನನ್ ಗುಂಡಿ ಹಾಕೋದಕ್ಕೆ? ನನ್ ಮನೆ ಕೆಲಸ ನಾನ್ ಮಾಡಕ್ಕೆ ನನಗೆ ಯಾರು ಹೇಳ್ಬೇಕು? ಏನ ಇದು? ನಿನ್ ಮನೆನಾ? ನನ್ ಗಂಡನ್ ಮನೆ ನನ್ ಮನೆ ತಾನೇ ರೀ. ಏಯ್, ಯಾವ ನಿನ್ ಗಂಡ? ನೀವೇ. ಅಮ್ಮ, ಕೇಳುಬಮ್ಮ ಇವಳು ಮಾತನ್ನ. ಅವಳು ಮಾತನ್ನು ಕೇಳ್ದೆ, ಪೂರಿ ತಿಂದಿದ್ದನ್ನು ನೋಡ್ದೆ, ಟೀ ಖಾಲಿ ಮಾಡಿದ್ದನ್ನು ನೋಡ್ದೆ. ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದೆ ನೀನು? ತಪ್ಪು ಸುಮ್ಮನೆ ಇದ್ರೆ ದೊಡ್ಡ ತಪ್ಪಾಗುತ್ತೆ. ಬೇಗ ಅವಳು ಕುತ್ತಿಗೆ ಒಂದು ತಾಳಿ ಕಟ್ಟಿಬಿಡು. ಏನ? ನಾನಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೋ? ಅವಳೇನಾಗಿದ್ದಾಳೆ? ಅಮ್ಮ, ಆಕಾಶದಲ್ಲಿರೋ ನಕ್ಷತ್ರ ಆಕರ್ಷಕವಾಗಿರುತ್ತೆ ಅಂತ ಕೈ ಚಾಚೋನು ಮೂರ್ಖ. ನೀವು ಕೈ ಚಾಚಬೇಡಿ. ಆ ನಕ್ಷತ್ರನೂ ನಿಮ್ಮ ಮನೆ ಬಾಗಿಲು ಬಂದಿದೆ. ದಯವಿಟ್ಟು ದೂರ ತಳ್ಬೇಡಿ. ಶಕ್ತಿಗೆ ಮೀರಿದ ಆಸೆ, ಯೋಗ್ಯತೆಗೆ ಮೀರಿದ ಬಯಕೆ, ಅಂತಸ್ತಿಗೆ ಮೀರಿದ ಸಂಬಂಧ, ನಡೆದೇ ಇರೋ ಮಾತು, ಇದರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ. ಇದೇ ನಾನು ನನಗೆ ತೋರಿಸೋ ಪ್ರೀತಿ? ಯಾವ ಮುಟ್ಟ ಹೇಳಿದ ನಿನ್ನ ನಾನು ಪ್ರೀತಿಸ್ತಿದ್ದೀನಿ ಅಂತ? ಆರದ್ಮೇಲೆ ಮುಲಾ ಮಚ್ಚನೆ ಟೀ ಕುಡ್ಕೊಂಬಲ್ಲ ಬಾ. ಏನು ಮಾಡಿದವ? ನಿಮ್ಮ ಮಗನ ಹೆಸರನ್ನ ಮೊದಲನೇ ಅಕ್ಷರ ಪುಣ್ಯ ಬಂತೇರು ಅನ್ನ ಸಾಕ್ಷಾತ್ ಮದುವೆ ಆಗ್ತಾರೆ. ನನಗ ಆ ಭಾಗ್ಯ ಇಲ್ಲ. ಅದಕ್ಕೆ ಅವ್ರ ಹೆಸರನ್ನ ಬೆಂಕಿಲ್ ಬರ್ಕೊಂಡೆ. ಎಂಥ ಅನಾಹುತ ಮಾಡ್ಕೊಂಡೆಮ್ಮ. ನನ್ನ ಪ್ರೀತಿನ ಇನ್ನು ಹೇಗೆ ತೋರಿಸ್ಲಿ ಅವ್ರಿಗೆ? ನಾನು ಹೇಳ್ತೀನಿ. ನಿಮ್ ಮಾತು ಅವ್ರು ಕೇಳ್ತಾರ? ಹೇಳೋ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ.